ಹಲೋ ಸ್ನೇಹಿತರೆ, ನಿಮ್ಮ ಕುರ್ತಾ ಸ್ಲೀವನ್ನು ಫುಲ್ ಕೈಯಿಂದ 3/4ಗೆ ಪರಿವರ್ತಿಸುವ ಬಗ್ಗೆ ನಾನು ಹೇಳಿದ ಹಾಗೆಯೇ ನೀವು ಮಾಡಿದರೆ ಆಯಿತು. ಯಾವ ರೀತಿಯಲ್ಲಿ ಕುರ್ತಾ ಸ್ಲೀವ್ ಬದಲಾವಣೆ ಫುಲ್ ಕೈಯನ್ನು ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ ಫುಲ್ ಕೈ ಸ್ಲೀವನ್ನು ನಾವು 3/4 ಉದ್ದಕ್ಕೆ ಪರಿವರ್ತಿಸುತ್ತೆ ಹೇಗೆ ಅಂತ. ಮೂಲ ಪಟ್ಟಿ ಇದರಲ್ಲಿದೆ. ಈ ಮೂಲ ಪಟ್ಟಿಯನ್ನು ತೋರಿಸ್ತದೆ, ನೋಡ್ಕೊಳ್ಳಿ. ಈ ಕೆಳಗಿನ ಪಟ್ಟಿ ನಮಗೆ 3/4ಗೆ ಬೇಕು. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಪರ್ಫೆಕ್ಟಾಗಿ ಕತ್ತರಿಸಿ ತೆಗಿಬೇಕು, ಯಾವ ರೀತಿಯಲ್ಲಿ ಮತ್ತೆ ಜೋಡಿಸಬೇಕು ಅಂತ ನೋಡ್ಕೊಳ್ಳಿ. ನಾನೊಂದು ಮೊದಲಿಗೆ ಒಂದು ಮಾರ್ಕ್ ಮಾಡ್ತೇನೆ. ಸ್ಲೀವಿನ ಅಳತೆ ತಗೊಂಡೇ ಮಾರ್ಕ್ ಮಾಡ್ತೇನೆ. ಅದೇ ಸ್ಲೀವ್ ಅಳತೆಯಲ್ಲಿ ಮಾರ್ಕ್ ಮಾಡಿ ಅದಕ್ಕಿಂತ ಅರ್ಧ ಇಂಚು ಹೆಚ್ಚು ಕಟ್ ಮಾಡಬೇಕಾಗ್ತದೆ. ಮೊದಲಿಗೆ ನೋಡ್ಕೊಳ್ಳಿ, ನಾನು ಮಾರ್ಕ್ ಮಾಡ್ತೇನೆ. ಆ ಸ್ಲೀವನ್ನು ಮೇಲೆ ಇಡಬೇಕಾದ್ರೆ ನಾನು ಮೊದಲಿಗೆ ಕೊಟ್ಟಂತಹ ಮಾರ್ಕ್ ಯಾವ ರೀತಿಯಲ್ಲಿ 10ವರೆಗೆ ನಾನು ಮಾರ್ಕ್ ಮಾಡ್ತೇನೆ. ಆದರೆ 11ಗೆ ನಾನು ಅರ್ಧ ಇಂಚು ಎಕ್ಸ್ಟ್ರಾಗಿ 11 ಹೆಚ್ಚುವರಿಯಾಗಿ 11ಕ್ಕೆ ಒಂದು ಮಾರ್ಕ್ ಪುನಃ ಒಂದು ಮಾಡಬೇಕು. ಅರ್ಧ ಇಂಚು ಹೆಚ್ಚಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. 10ವರೆ ಮತ್ತು ಅರ್ಧ ಇಂಚು 11 ಆಯಿತು. ಅದಂದರೆ ಆ ಪಟ್ಟಿಯನ್ನು ಕಟ್ ಮಾಡಿ ಅಲ್ಲಿ ಜೋಡಣೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅದು ಮಾಡಬೇಕು ಅಂತ ನೋಡ್ಕೊಳ್ಳಿ. ಇದೇ ರೀತಿ ಕತ್ತರಿಯಲ್ಲಿ ಕಟ್ ಮಾಡಿ ಮೊದಲಿಗೆ ಇದನ್ನು ತೆಗೆಯಿರಿ. ನಾವು ಕೆಳಗಿದ್ದಂತಹ ಪಟ್ಟಿಯನ್ನು ತೆಗೆದು ಅಲ್ಲಿ ಮೇಲೆ ಜೋಡಣೆ ಯಾವ ರೀತಿಯಲ್ಲಿ ಕಟ್ ಮಾಡಿ ತೆಗಿಬೇಕು ಅಂತ ನೋಡಿ. ಇದು ಮೇಲ್ಭಾಗದಿಂದ ಪಟ್ಟಿ ಜಾಯಿಂಟ್ ಉಂಟು ಇದರಲ್ಲಿ, ಅದು ತರುವುದು ಯಾವ ರೀತಿಯಲ್ಲಿ ಮೇಲ್ಭಾಗಕ್ಕೆ ಜೋಡಣೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇದೇ ಥರ ಸ್ವಲ್ಪ ಮೇಲ್ಭಾಗಕ್ಕೆ ಮಡಚಬೇಕು. ಒಳಭಾಗದಿಂದ ಮೇಲ್ಭಾಗಕ್ಕೆ ಸ್ವಲ್ಪ ಮಡಚಿ ಅದನ್ನು ಪಟ್ಟಿಯನ್ನು ಜೋಡಣೆ ಮಾಡಬೇಕಾಗ್ತದೆ. ಜೋಡಣೆ ಮಾಡಿ ಯಾವ ಥರ ಅದನ್ನು ಫಿಟ್ ಮಾಡಬೇಕು, ಮತ್ತು ಅದೇ ಥರ ಅವರಿಗೆ ಸ್ಲೀವ್ ಮತ್ತು ಅವರ ಫುಲ್ ಬಾಡಿ ಮೆಜರ್ಮೆಂಟ್ ಕೂಡ ಹೆಚ್ಚು ಕಡಿಮೆ ಇದೆ, ಅದನ್ನು ಫಿಟ್ ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ ಅವರು ಕೊಟ್ಟ ಮೆಜರ್ಮೆಂಟ್ಗೂ ತಕ್ಕ ಹಾಗೆಯೇ ಮಾಡಬೇಕು. ಅವರು ಕೊಟ್ಟಂತಹ ಟಾಪ್ ತುಂಬ ತೆಳ್ಳಗಿರುವುದರಿಂದ, ಈ ಟಾಪ್ ತುಂಬ ಅಗಲ ಇರುವುದರಿಂದ ಅದನ್ನು ಯಾವ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಾನು ಮೊದಲಿಗೆ ಫಿಟ್ಟಿಂಗಿಗೆ ಒಂದು ಮಾರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಮತ್ತು ಜೋಡಣೆ ಆದ ಮೇಲೆ ಫಿಟ್ಟಿಂಗ್ ಮಾಡಿದ್ರೆ ಸಾಕು. ಒಂದೇ ಥರ ಮಾಡಿ. ಮತ್ತು ಇದರ ಕೆಳಭಾಗ ಕೂಡ ಸೈಡ್ ಕಟ್ ಕೂಡ ತುಂಬ ಅಗಲದಲ್ಲಿರುವುದರಿಂದ ಸೈಡ್ ಕಟ್ ಪಟ್ಟಿ ಕೂಡ ತೆಗಿಬೇಕಾಗ್ತದೆ. ನಾನು ಅಲ್ಲಿ ಫಿಟ್ಟಿಂಗ್ ಯಾವ ಥರ ಕೊಡಬೇಕು ಅಂತ ನೋಡ್ಕೊಳ್ಳಿ. ಅಲ್ಲಿ ಒಂದು ಮಾರ್ಕ್ ಮಾಡ್ತೇನೆ. ಅಲ್ಲಿ ಮಾರ್ಕ್ ಮಾಡಿ ಅದೇ ಥರ ಎರಡು ಬದಿ ಕೂಡ ಮಾರ್ಕ್ ಮಾಡಿದರೆ ಆಯಿತು. ಎರಡು ಬದಿಗೂ ಕೂಡ ಅದೇ ಥರ ಮಾರ್ಕ್ ಮಾಡಿ ರೆಡಿ ಇಟ್ಕೊಂಡ ನಂತರ ಇನ್ನು ಮತ್ತು ಈ ಕೆಳಗಿನ ಸೈಡ್ ಪಟ್ಟಿ ಕೂಡ ಹೆಚ್ಚು ಕಡಿಮೆ ಇದ್ದ ಕಾರಣ ಸ್ವಲ್ಪ ಇಲ್ಲದ್ರೆ ಅಗಲವಾಗಿ ಬರ್ತದೆ. ಅದು ಅಲ್ಲೇ ಸ್ವಲ್ಪ ಅರ್ಧ ಇಂಚು ಕಟ್ ಮಾಡಿ ತೆಗಿಬೇಕಾಗ್ತದೆ. ನಾವು ಎರಡು ಟಾಪ್ ಕೂಡ ಅದೇ ಥರ ಸ್ಲೀವ್ ಅಲ್ಲಿ ಪಟ್ಟಿ ತೆಗೆದು ಮೇಲ್ಭಾಗ ಇಲ್ಲೊಂದು ಬಟನ್ ಇದೆ. ಈ ಸ್ಲೀವಲ್ಲಿ ನೋಡಿ ಒಂದು ಬಟನ್ ಇದೆ, ಅದು ಕೂಡ ಮೇಲ್ಭಾಗ ಕಟ್ ಮಾಡಿ ಜೋಡಣೆ ಥರ ಇಡಬೇಕಾಗ್ತದೆ. ಎರಡು ಟಾಪ್ ಕೂಡ ಒಂದೇ ಥರ ಸೇಮ್ ಮೆಥಡಲ್ಲಿ ಇನ್ನು ಯಾವ ಥರ ನಾವು ಜೋಡಣೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಾವು ಮೇಲ್ಭಾಗದಿಂದವೇ ಇಡುವಾಗ ಮೇಲ್ಭಾಗದಿಂದ ಇಟ್ಕೋಬೇಕು. ಇದರಿಂದ ಮೇಲ್ಭಾಗದಿಂದ ಇಟ್ಟು ಒಳಭಾಗದಿಂದ ಮೇಲ್ಭಾಗಕ್ಕೆ ನಾವು ತರಬೇಕಾಗ್ತದೆ. ಸ್ಟಿಚ್ ನೋಡ್ಕೊಳ್ಳಿ. ಒಂದೇ ಥರ ಒಳಭಾಗಕ್ಕೆ ಪಟ್ಟಿಯನ್ನಿಟ್ಟು ಅದನ್ನು ಮೇಲ್ಭಾಗಕ್ಕೆ ಎರಡು ಕೂಡ ಒಟ್ಟಿಗೆ ಸ್ಟಿಚ್ ಮಾಡಿ ಇದೇ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡ್ಕೊಳ್ಳಿ, ಒಂದೇ ಥರ ಪಟ್ಟಿ ಪರ್ಫೆಕ್ಟಾಗಿ ಬರ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಕುರ್ತಾ ಪರ್ಫೆಕ್ಟಾಗಿ ಯಾವ ಅಳತೆ ಮೊದಲು ನಿಮ್ಮ 3/4 ಕೈ ಉದ್ದ ಅಳತೆ ಕೊಟ್ಟಿದ್ದೀರ ಅದೇ ರೀತಿಯಲ್ಲಿ ನಿಮಗೆ ರೆಡಿ ಸ್ಟಿಚ್ ಸಿಗ್ತದೆ. ಇದೇ ಥರ ಜೋಡಣೆ ಮಾಡಬೇಕಾಗ್ತದೆ ನೋಡಿ. ಇನ್ನು ಮೇಲ್ಭಾಗಕ್ಕೆ ಒಂದು ಸ್ಟಿಚ್ ಮಾಡಿ ಪಟ್ಟಿಯನ್ನು ಮೇಲ್ಭಾಗಕ್ಕೆ ತಂದು ಮೂಲ ಪಟ್ಟಿಯನ್ನು ಹಾಗೆ ಉಳಿಸ್ಕೊಳ್ಳಿ. ನಂತರ ಕತ್ತರಿಸಿ ತುದಿಯಿಂದ ತುದಿಗೆ ಸೇರಿಸಿ. ಈಗ ಆರಾಮಾಗಿ ನೀವು ಇದನ್ನು ಜೋಡಣೆ ಮಾಡ್ಬೋದು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಮೊದಲಿಗೆ ಯಾವ ಥರ ಇತ್ತು ಅದೇ ಥರ ಪಟ್ಟಿ ಬಂದಿದೆ. ಇದನ್ನು ಸ್ವಲ್ಪ ಮೇಲೆ ಕಟ್ ಮಾಡಿ ಜೋಡಣೆ ಮಾಡಿದರೆ ಆಯಿತು. ನೀವಲ್ಲಿ ಕಟ್ ಮಾಡಿ ಜೋಡಣೆ ಮಾಡುವುದು ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಹೋಗ್ತದೆ. ಅದೇ ಥರ ಬರೋದಾದರೆ ಇದೇ ಥರ ನೋಡಿಕೊಳ್ಳಿ. ಪುನಃ ಒಂದು ಪಟ್ಟಿಯನ್ನು ಯಾವ ರೀತಿ ಇಟ್ಕೊಳ್ತೇನೆ ನೋಡಿ. ಇದೇ ಥರ ಇಟ್ಟು ಪುನಃ ಅದನ್ನು ಮೇಲ್ಭಾಗಕ್ಕೆ ತನ್ನಿ. ನೋಡ್ಕೊಳ್ಳಿ. ಇಷ್ಟೇ, ಎರಡು ಬದಿಗೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಭಾಗಕ್ಕೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಒಂದು ಸ್ಟಿಚ್ಚಿ, ಇನ್ನು ಮೇಲ್ಭಾಗಕ್ಕೆ ಒಂದು ಸ್ಟಿಚ್ ತಂದರೆ ಸಾಕು. ಎರಡು ಬದಿಗೂ ಕೂಡ ಸ್ಟಿಚ್ ಮಾಡಿ
ಇನ್ನು ನಾನು ಮೊದಲ ಥರ ಮಾರ್ಕ್ ಮಾಡಿರ್ತೇನೆ. ಕರೆಕ್ಟ್ ಆದ ಮೇಲೆ ನಾನು ಕೊಟ್ಟಂಥ ಮೇಲೆ ಒಳಭಾಗದಿಂದ 2 ಫಿಟ್ಟಿಂಗ್ ಕೊಡಿ. ಮಾರ್ಕ್ ಮಾಡಿದ ನಂತರ ಫಿಟ್ಟಿಂಗನ್ನು ಕೊಟ್ಟು ಗೆರೆ ಹಾಕಿದ್ದೇನೆ. ಆ ಫಿಟ್ಟಿಂಗ್ ಕೊಟ್ಟು ಎಲ್ಲಿಗೆ ಫಿಟ್ಟಿಂಗ್ ಮಾರ್ಕ್ ಮಾಡಿದ್ದೇನೆ ಅಲ್ಲಿ ತನಕ ಮಾಡಿ ಈ ಸೈಡ್ ಬದಿಯಿಂದ 2 ಬದಿಯಿಂದ ಕೂಡ ಅರ್ಧ ಇಂಚು ತೆಗೀರಿ. ಅಷ್ಟು ತೆಗೆದರೆ ಸಾಕು. ಅಲ್ಲಿ ತನಕ ಫಿಟ್ ಮಾಡಿ ಮತ್ತೆ ಅದರ ಹೆಚ್ಚುವರಿದ್ದದನ್ನು ನೋಡ್ಕೊಳ್ಳಿ. ಫಿಟ್ ಮಾಡಿದಾಗ ಇಲ್ಲದ್ರೆ ಕ್ರಾಸ್ ಆಗಿ ಬರ್ತದೆ. ಅದಕ್ಕೆ ಸ್ವಲ್ಪ ಹೆಚ್ಚೆಚ್ಚಿದ ಪೀಸನ್ನು ಬಟ್ಟೆಯನ್ನು ಕತ್ತರಿಯಿಂದ ಕಟ್ ಮಾಡಿ ತೆಗೀರಿ. ನೋಡಿ ಇದೇ ಥರ ಕಟ್ ಮಾಡಿ ತೆಗೆದರೆ ಕರೆಕ್ಟಾಗಿ ಬರ್ತದೆ. ಇಷ್ಟು ಫಿಟ್ಟಿಂಗ್ ಕೊಟ್ಟರೆ ಸಾಕು. ಇನ್ನು ಕೆಳಭಾಗದಿಂದ ಯಾವ ಥರ ಪಟ್ಟಿ ಜೋಡಣೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೈಡನ್ನು ಸ್ವಲ್ಪ ಸ್ವಲ್ಪ ಮಡಚ್ಕೊಳ್ಳಿ. 2 ಬದಿಗೂ ಕೂಡ ಒಂದೇ ಥರ ಮಾಡಿ ಮಡಚಿ. ಸ್ವಲ್ಪ ಇಲ್ಲಿ ಕ್ರಾಸ್ ಕೊಟ್ಟು ರೆಡಿ ಟಾಪ್ ಯಾವ ರೀತಿ ಇತ್ತು ಅದೇ ಥರ ಸೈಡ್ ಬದಿಯಿಂದ ಸ್ಟಿಚ್ ಹಾಕ್ತಾ ಬನ್ನಿ. ಸ್ವಲ್ಪ ಸ್ವಲ್ಪ ಒಳಭಾಗಕ್ಕೆ ಮಡಿಸ್ತಾ ಬನ್ನಿ. ಕರೆಕ್ಟಾಗಿ ನೋಡಿ ಯಾವ ಥರ ಇದೆ ಅಂತ. ಇನ್ನು ಒಳಭಾಗದಿಂದ ಬಟ್ಟೆ ತುಂಬ ದಪ್ಪ ಆಗಿದ್ದರೆ ಅದು ಬಟ್ಟೆ ಎಳೆದ ಹಾಗೆ ಆಗುವುದಾದರೆ ತುಂಬ ಜಾಸ್ತಿ ಇದ್ದರೆ ಪಟ್ಟಿಯನ್ನು ಕಟ್ ಮಾಡಿ ನೋಡ್ಕೊಳ್ಳಿ. ಇದೇ ಥರ ಕತ್ತರಿಯಲ್ಲಿ ಕಟ್ ಮಾಡಿ ತೆಗೆದು ಈ ರೀತಿ ಕಟ್ ಮಾಡಿರಿ. ಆಗ ಕ್ಲೀನಾಗಿ ನೀಟಾಗಿ ಟಾಪ್ ಬರ್ತದೆ. ನಿಮಗೆ ಇದು ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.